ನೋಡಯ್ಯ, ನಾನು ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಟೋಷ್ಟು ಶಕ್ತಿ ನನಗಿದೆ. ಅರ್ಥ ಆಯ್ತಾ? ನಾನು ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ವಾಚ್ ಹಾಕ್ತಾರೆ, ಯಾರು ಕನ್ನಡಕ ಹಾಕೋತಾರೆ, ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂಥ ವಿಚಾರಗಳು, ಅವರ ಆಸೆಗಳು. ಕೆಲವರು 10,000 ಶೂಸ್ ಹಾಕೋತಾರೆ, ಕೆಲವರು 1 ಲಕ್ಷ ಶೂಸ್ ಹಾಕೋತಾರೆ. ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ. ಅದು ನನಗೆ ಬಿಟ್ಟಿದಂಥದ್ದು, ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿಲ್ಲದೆ ಅಂತ ಏನೋ ಮಾತಾಡಿದ್ದಾನೆ ಅಷ್ಟೇ, ಬಿಡಿ. ಅವ್ನಿಗಿನ್ನ ಅನುಭವ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಅವ್ನು ಯಾವ್ದಾದ್ರು ಎಲೆಕ್ಷನ್ ನಿಂತ ಅನುಭವನೂ ಪಾಪ ಇಲ್ಲ. ಇರಲಿ, ನಾನೇನೋ ವಿರೋಧ ಪಾರ್ಟಿ ಲೀಡ್ರು, ಬೇರೆ ಯಾರು ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ನನ್ನ ವ್ಯವಹಾರ ಕೆಲವರಿಗೆಲ್ಲ ಗೊತ್ತಿದೆ. ನನ್ನ ವ್ಯವಹಾರ ಏನು, ನನ್ನ ಬದುಕು ಏನು ಅಂತ ಕೆಲವೆಲ್ಲ BJP ಎಲ್ಲರೂ 90% ಎಲ್ಲರಿಗೂ ಗೊತ್ತಿದೆ. ಏನು ಪಾಪ ಗೊತ್ತಿಲ್ಲ ಮಾತಾಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಡ್ತಾರೆ, ನನಗೆ ಸುರೇಶ್ಗೆ ಅಂತ. ಅವರು ಕರಿಬಾರ್ದಾಗಿತ್ತು ನಮ್ಮನ್ನ, ಯಾಕೆಂದ್ರೆ ನಾವೆಲ್ಲ ಡೀಟೇಲ್ ಎಲ್ಲ ಇದಕ್ಕೆ ED ಕೊಟ್ಟಿದ್ದು. EDಲಿ ನಮ್ಮನ್ನೇನು ಅವರು ಚಾರ್ಜ್ ಶೀಟಲ್ಲಿ ನಮ್ಮ ಹೆಸರೇನು ಸೇರಿಸಲಿಲ್ಲ. ಸೊ ನಮ್ಮನ್ನೆಲ್ಲ ಬಿಟ್ಟಿದ್ರು, ನಮ್ಮ ಹೇಳಿಕೆ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು. ಈಗ ಈ ಹಂತದಲ್ಲಿ ಕರೆದಿರೋದು ನನಗೆ ಗೊತ್ತಿಲ್ಲ, ಬಟ್ ನಾನು ಹೋಗ್ತೀನಿ. ಯಾವತ್ತೋ ಒಂದಿನ ನಾನು ನೋಟಿಸ್ ಫುಲ್ಲು ನಾನು ಓದಿದ್ದೀನಿ ಅಷ್ಟೇ. ನಮ್ಮ ಲಾಯರ್ಗಳ ಹತ್ರ ಮಾತಾಡ್ಬಿಟ್ಟು ಹೋಗಿ ಅದಕ್ಕೆ ಏನು ರಿಪ್ಲೈ ಕೊಡಬೇಕು ಖಂಡಿತ ಕೊಡ್ತೀನಿ. ಬಟ್ ಅವೆಲ್ಲ ಎದುರಿಸೋದು ಅವೆಲ್ಲ ನನ್ನ ಎದುರಿಸೋಕೆ ಹೋಗ್ತೀನಿ ಅಂತಂದರೆ ಅದು ಏನು ಈಲ್ಡ್ ಆಗಲ್ಲ ಅವ್ರಿಗೆ. ಏನಕ್ಕೆ ಅಂಥದ್ದು ನನಗೆ ಕೊಡೋಂಥ ನೋಟಿಸ್ ಏನಿತ್ತು? ಎಲ್ಲ ಬ್ಲ್ಯಾಕ್ ವೈಟಲ್ಲಿದೆ. ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡೋದು ಇನ್ಯಾರಿಗೆ ಕೊಡೋಣ? ಸರ್, ಗುರಿ ಮುಟ್ಟೋದು ನಮ್ಮ ಕೈಲಿದೆ ಅಂತಂದ್ರೆ ಯಾವ ಗುರಿ ಮುಟ್ತೀರಾ? ಮುಂದಿನ ದಿನಗಳಲ್ಲಿ ಹೊಸ ಪರ್ವ ಶುರು ಆಗಲಿ ನಮ್ಮ ಕೈಲಿದೆ ಖಂಡಿತ. ಈಗ ನಾವು ಇಂಥ ಕೆಲಸಗಳು ಮಾಡೋದ್ರಿಂದ ಅಲ್ವಾ ನಾವು ಗುರಿ ಮುಟ್ಟೋದು. ನಮ್ಮ ಸಾಧನೆಗಳೆಲ್ಲ ಮಾಡಬೇಕಲ್ಲ. ಮುಂದಿನ ದಿನಗಳಲ್ಲಿ ಹೊಸ ಪರ್ವವೇ ಶುರುವಾಗಲಿದೆ ಅಂತ ಅಂದ್ರೆ ಸರ್, ಮುಂದಿನ ದಿನಗಳಲ್ಲಿ ಹೊಸ ಪರ್ವ ಆರಂಭ ಆಗಲಿದೆ ಅಂತ ಹೇಳಿದ್ರಿ. ಈಗ ನಮ್ಮ ಸಾಧನೆಗಳೆಲ್ಲ ಜನರಿಗೆ ಮುಟ್ತಾ ಇದೆ. ಈಗ ನಾನು ಕೃಷ್ಣ ಬೈರೇಗೌಡರು ಮಾತಾಡ್ತಿದ್ದು 1,11,000 ಕೋಟಿ ಆಗ್ತಿದ್ದಂಗೆ ಎಲ್ಲ ಗ್ಯಾರಂಟಿ ಸಮಾವೇಶ ಮಾಡಬೇಕು ಅನ್ನೋದು ನಾವು ಮಾತಾಡ್ತಿದ್ದೋ. ಹಂಗೆ ನಮ್ದು ಏನೇನೋ ಹೊಸ ಆಲೋಚನೆಗಳಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.